ನಮಸ್ಕಾರ ರೈತರ. ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬರ್ತಾ ಇದೆ ಮತ್ತು ಯಾರಿಗೆ ಬರೋದೇ ಇಲ್ಲ, ಈ ಒಂದು ಹಣವನ್ನು ನೀವು ಯಾವಾಗ ಪಡೆದುಕೊಳ್ತೀರಾ ಎನ್ನುವ ಮಾಹಿತಿಯನ್ನು ಸರ್ಕಾರ ಇಲ್ಲಿ ತಿಳಿಸಲಾಗಿದೆ. ಹೌದು ರೈತ ಸ್ನೇಹಿತರೆ, ಸರ್ಕಾರದಿಂದ ಈಗ ಪ್ರತಿಯೊಬ್ಬ ರೈತರಿಗೂ ಕೂಡ ಗುಡ್ ನ್ಯೂಸ್. ಇವಾಗ ದೀಪಾವಳಿ ಬರುವಕ್ಕಿಂತ ಮೊದಲೇ ಈ ಒಂದು ಹಣವನ್ನು ನಾವು ಹಾಕಬೇಕು ಎನ್ನುವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ಈ ಒಂದು ವಿಚಾರದ ಬಗ್ಗೆ ನಾನು ಪ್ರತಿಯೊಬ್ಬರಿಗೂ ನಿಖರವಾದ ಮಾಹಿತಿಯೊಂದಿಗೆ ತಿಳಿಸ್ತಾ ಇದ್ದೇನೆ. ಈಗಾಗಲೇ 20ನೇ ಕಂತಿನ ಹಣವನ್ನು ಆಗಸ್ಟ್ 2ರಲ್ಲೇ ಪಡೆದುಕೊಂಡಿದ್ದೀರಾ ಮತ್ತು ಮುಂದಿನ ಹಣವನ್ನು ಯಾವಾಗ ಎನ್ನುವ ಮಾಹಿತಿಯನ್ನು ಕೂಡ ನಾನಿವತ್ತು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ರೈತರ ಈ ಒಂದು 20ನೇ ಕಂತಿನ ಹಣವನ್ನು ಪಡೆದುಕೊಂಡ ಕೂಡಲೇ ನಮಗೆ 21ನೇ ಕಂತಿನ ಹಣವೂ ಕೂಡ ಬರಬೇಕಾಗಿತ್ತು, ಯಾವಾಗ ಬರುತ್ತದೆಯೋ ಎನ್ನುವ ಪ್ರಶ್ನೆಗೆ ಈಗ ಉತ್ತರವನ್ನು ನೀಡ್ತಾ ಇದೆ ಸರ್ಕಾರದಿಂದ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣವು ಎಷ್ಟೋ ಜನರಿಗೆ ಉಪಯುಕ್ತವಾಗಿದೆ. ಅದರಿಂದ ಇಲ್ಲಿ ಸರ್ಕಾರದಿಂದ ಈ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆ ವಿವರವನ್ನು ತಿಳಿಸೋದಾದ್ರೆ, ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಒಂದು ವರ್ಷಕ್ಕೆ ಸಹಾಯವಾಗುವಂತೆ 6,000 ರೂಪಾಯಿ ಹಣವನ್ನು ನೀಡ್ತಾ ಇದ್ದಾರೆ. ಇದನ್ನು ಮೂರು ಕಂತಾಗಿ ಪ್ರತಿ ರೈತರಿಗೆ 2,000 ರೂಪಾಯಿ ಅಂತೆ ನೀಡ್ತಾ ಇದ್ದಾರೆ. ವರ್ಷಕ್ಕೆ 6,000 ರೂಪಾಯಿ ಹಣವನ್ನು 3 ಕಂತಾಗಿ 2,000 ರೂಪಾಯಿ ತರ ನೀಡ್ತಾ ಇದ್ದಾರೆ. ಈ ಒಂದು ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾವಾಗ್ತಾ ಇದೆ. ಮತ್ತು ಹೊಸದಾಗಿ ಅರ್ಜಿ ಏನ್ ಹಾಕಿರ್ತೀರೋ, ಹೌದು ರೈತ ಸ್ನೇಹಿತರೆ, ನಾನು ಕಳೆದ ವಿಡಿಯೋದಲ್ಲಿ ಪಿಎಂ ಕಿಸಾನ್ ಯೋಜನೆಯ ಮಾಹಿತಿಯನ್ನು ತಿಳಿಸುವ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಪಿಎಂ ಕಿಸಾನ್ ಯೋಜನೆಗೆ ಅರ್ಜಿ ಹಾಕೋರಿದ್ರೆ ಹಾಕಿ ಅಂತ ಕೂಡ ನಾನು ಆ ಒಂದು ಮಾಹಿತಿಯನ್ನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಹಾಗೆಯೇ ನೀವು ಏನಾದರೂ ಅರ್ಜಿ ಹಾಕಿದ್ರೆ ನಿಮಗೆ ಖಂಡಿತವಾಗಿ ಇಲ್ಲಿ 21ನೇ ಕಂತಿನ ಹಣ ಬರುತ್ತಿದೆ. ಹೊಸ ರೈತರು 21ನೇ ಕಂತಿನ ಹಣವನ್ನು ನೀವು ಅರ್ಜಿ ಹಾಕಿದ್ರೆ ಖಂಡಿತವಾಗಿ ನಿಮಗೆ ಇಲ್ಲಿ ಬರ್ತಾ ಇದೆ. ನೋಡಿ ರೈತ ಸ್ನೇಹಿತರೆ, ಇಲ್ಲಿ ಯಾವಾಗ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಈ ಒಂದು ವಿಡಿಯೋನ ಮುಂದುವರಿಸೋ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, 20ನೇ ಕಂತಿನ ಹಣವನ್ನು 2025 ಆಗಸ್ಟ್ 2ರಂದು ಬಿಡುಗಡೆ ಮಾಡಲಾಗಿದೆ. ಸುಮಾರು 9.71 ಕೋಟಿ ರೈತರಿಗೆ ಲಾಭ ಬಂದಿದೆ. ಇವಾಗ ಒಟ್ಟು 2,500 ಕೋಟಿ ರೂಪಾಯಿ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇದ್ದಾರೆ. ಈಗ ಸರ್ಕಾರದಿಂದ 21ನೇ ಕಂತಿನ ಹಣವನ್ನು ಕೂಡ ಇವಾಗ ಹಾಕಲು ಸರ್ಕಾರ ಪ್ರಾರಂಭಿಸಬೇಕೆನ್ನುವ ನಿರ್ಧಾರವನ್ನು ಕೈಗೊಂಡಿದೆ. ಇಲ್ಲಿ 21ನೇ ಕಂತಿನ ಬಗ್ಗೆ ಸರ್ಕಾರ ಇನ್ನೂ ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಅಂದ್ರೆ ಯಾವ ದಿನಾಂಕಿಗೆ ನಾವು ಈ ಒಂದು ಹಣವನ್ನು ನೀಡ್ತೇವೆ ಎನ್ನುವ ಮಾಹಿತಿಯನ್ನು ಕೂಡ ಸರ್ಕಾರ ಇವಾಗ ನೀಡಿಲ್ಲ ಸದ್ಯಕ್ಕೆ. ಆದ್ರೆ ನಾನು ಯಾವುದೇ ಒಂದು ದಿನಾಂಕನು ಕೂಡ ಸರ್ಕಾರ ನಿಗದಿಪಡಿಸಿದ್ರೆ ನಾನು ಕೂಡ ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಅದಕ್ಕೋಸ್ಕರ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೇ ಸಾಮಾನ್ಯವಾಗಿ ಆಗಸ್ಟ್ ಅಥವಾ ನವೆಂಬರ್ ಮಧ್ಯದಲ್ಲಿ ಈ ಒಂದು ಕಂತಿನ ಹಣ ಬರಬೇಕಾಗಿತ್ತು. ಈ ಬಾರಿ ದೀಪಾವಳಿ ಅಕ್ಟೋಬರ್ 20ರಂದು 2025ರಲ್ಲೇ ಈ ಒಂದು ಹಣ ಬರ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಇದರಿಂದ ಅನೇಕರು ಹಣವನ್ನು ಅಕ್ಟೋಬರ್ ಮೊದಲ ವಾರ ಅಥವಾ ಮಧ್ಯದಲ್ಲಿ ಬರುತ್ತಿದೆ ಅಂತ ಕೂಡ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೊಂದು ಕಾರಣ ಏನಿದೆ ಅಂದ್ರೆ, ಸರ್ಕಾರದಿಂದ ಆದಷ್ಟು ಬೇಗ ಈ ಒಂದು ಹಣವನ್ನು ನಾವು ರೈತರಿಗೆ ಹಾಕಬೇಕು ಅಂತ ಕೂಡ ಯಾಕೆ ನಿರ್ಧರಿಸುತ್ತಿದ್ದಾರೆ ಅಂದ್ರೆ, ಚುನಾವಣೆ ನಡೀತಾ ಇದೆ. ಹೌದು, ಬಿಹಾರ್ನಲ್ಲಿ ಚುನಾವಣೆ ನಡೀತಾ ಇದೆ. ಇದರ ಮಾಹಿತಿಯಾಗಿ, ಇದರ ಮಾದರಿ ಸಂಹಿತೆಯಾಗಿ ಜಾರಿಯಾಗುವ ಮೊದಲು ಸರ್ಕಾರ ರೈತರಿಗೆ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡಿ ರೈತರ ಹಣವನ್ನು ನಾವು ಅವರಿಗೆ ಒಪ್ಪಿಸಬೇಕು. ಇವಾಗ ಬಿಹಾರ್ನ ಚುನಾವಣೆ ಪ್ರಾರಂಭವಾದ್ರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣವು ಹೋಗೋದಿಲ್ಲ. ಅದರಿಂದ ನಾವು ಚುನಾವಣೆಗಿಂತ ಮೊದಲೇ ಈ ಒಂದು ಹಣವನ್ನು ನಾವು ಹಾಕಬೇಕು ಅಂತ ಕೂಡ ನಿರ್ಧರಿಸಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣ ಬಂದೇ ಬರುವಂತದ್ದು. ಯಾರು ಕೂಡ ಅರ್ಜಿ ಹಾಕಿರುವೋ ಅವ್ರಿಗೆ ಖಂಡಿತವಾಗಿ ಈ ಒಂದು ಹಣ ಬಂದೇ ಬರುವಂತದ್ದು. ಮತ್ತು ನಿಮ್ಮ ನಿಮ್ಮ KYC ಪೂರ್ಣಗೊಂಡಿರಬೇಕು, ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಮತ್ತು ನಿಮ್ಮ ಭೂಮಿಯ ಖಾತೆಯನ್ನು ಪರಿಶೀಲಿಸಬೇಕು. ನಿಮ್ಮ ಭೂಮಿಯಲ್ಲಿ ಯಾವುದೇ ಒಂದು ತಪ್ಪು ಇರಬಾರ್ದು. ಹೌದು, ನಿಮ್ಮ ಭೂಮಿಯ ಖಾತೆ ಇರುತ್ತೆ ಅಲ್ವಾ, ಆ ಒಂದು ಖಾತೆಯಲ್ಲಿ ಯಾವುದೇ ಒಂದು ತಪ್ಪ ಅಕ್ಷರವು ಇರಬಾರ್ದು. ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಆಗಿರ್ಬೋದು ಯಾವುದೇ ಒಂದು ಅಕ್ಷರವು ಕೂಡ ಮಿಸ್ಟೇಕ್ ಇರಬಾರ್ದು. ಹಾಗಿದ್ರೆ ಮಾತ್ರ ಈ ಒಂದು ಹಣ ನಿಮ್ಗೆ ಬರುವಂತದ್ದು. ನೋಡಿ ಸ್ನೇಹಿತರೆ, ಪ್ರತಿಯೊಬ್ರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ಹೇಳ್ತೇನೆ. ನಿಮ್ಗೇನಾದ್ರೂ ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಚೆಕ್ ಮಾಡೋದಾದ್ರೆ, ನಾ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ. ಅಲ್ಲಿ ಹೋಗಾದ್ರೂ ನೀವು ವೆಬ್ಸೈಟ್ ಲಿಂಕ್ ಮೇಲೆ ಒತ್ತಿಕಿದ್ರೆ ನಮ್ಗೆ ಹಣ ಯಾವಾಗ ಬರುತ್ತೆ ಅಥವಾ ಬರುತ್ತಾ ಬರಲ್ವಾ ಅಂತ ಕೂಡ ಗೊತ್ತಾಗುತ್ತದೆ. ಅದರಿಂದ ನಾ ಹೇಳ್ತಾ ಇದ್ದೇನೆ, ಪ್ರತಿಯೊಬ್ರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣವನ್ನು ದೀಪಾವಳಿಗಿಂತ ಮೊದಲೇ ಹಾಕಬೇಕು.
ಅಂತ ಕೂಡ ಇಲ್ಲಿ ಸರ್ಕಾರ ನಿರ್ಧರಿಸಲಾಗಿದೆ. ಅದರಿಂದ ಅಧಿಕೃತ ದಿನಾಂಕನೂ ಕೂಡ ನಾವು ಆದಷ್ಟು ಬೇಗ ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಭರವಸೆಯನ್ನು ಕೂಡ ನೀಡಿದ್ದಾರೆ. ಯಾವುದೇ ಕಾರಣಕ್ಕೆ ಅದರಿಂದ ನೀವು ಪ್ರತಿಯೊಬ್ರು ಕೂಡ ಸ್ವಲ್ಪ ಕಾಯಿರಿ. ಆದ್ರೆ ನಿಮ್ಗೆ ತಕ್ಷಣವೇ ನಾವು ಬಿಡುಗಡೆ ಮಾಡಿದ ತಕ್ಷಣವೇ ಅಧಿಕೃತ ಮಾಹಿತಿಯೊಂದಿಗೆ ನಿಮ್ಗೆ ಹಣ ಬಂದು ತಲುಪುತ್ತದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಇನ್ನೂ ಶೇರ್ ಮಾಡಿಲ್ಲ ಅಂದ್ರೆ ಬೇಗ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಯಾವ ಒಂದು ಕಾರಣಗಳಿಂದ ತಿಳಿಸ್ತಾ ಇದ್ದೇನೆ ಅಂದ್ರೆ, ಪ್ರತಿಯೊಬ್ಬ ರೈತರು ಕೂಡ ನೀವು KYC ಮಾಡಿಸಿರ್ಬೇಕು ಮತ್ತು ಆಧಾರ್ ಕಾರ್ಡ್ ಸರಿ ಇರಬೇಕು, ನಿಮ್ಮ ಬ್ಯಾಂಕ್ ಖಾತೆ ಸರಿ ಇರಬೇಕು ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರಬೇಕು, ಫೋನ್ ನಂಬರ್ಗೂ ಕೂಡ ಲಿಂಕ್ ಇರಬೇಕು. ಹಾಗಿದ್ರೆ ಮಾತ್ರ ನಿಮ್ದು ಯಾವುದೇ ಒಂದು ಕಂತಿನ ಹಣ ಬರ್ಬೇಕಂದ್ರೂ ಕೂಡ ನೀವು ಇಷ್ಟು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡಿರಬೇಕು ಮತ್ತು ನಿಮ್ಮ ಭೂಮಿಯ ಖಾತೆ ಕೂಡ ಸರಿ ಇರಬೇಕು. ಹಾಗಿದ್ರೆ ಮಾತ್ರ ನಿಮ್ಗೆ ಖಂಡಿತವಾಗಿ ಹಣ ಬಂದೇ ಬರುವಂತದ್ದು. ಇಷ್ಟರಲ್ಲಿ ಯಾವುದೇ ಒಂದು ತಪ್ಪಿದ್ರೂ ಕೂಡ ನಿಮ್ಗೆ ಹಣ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಪದೇ ನಿಮ್ಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ರು ಕೂಡ ಯಾವುದೇ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೆ ಬೇಗ ಸರಿ ಮಾಡಿಸ್ಕೊಂಡು ಅರ್ಜಿಯನ್ನು ಹಾಕಿ ಮುಂದಿನ ಕಂತಿನ ಹಣ ಅಂದ್ರೆ 21ನೇ ಕಂತಿನ ಹಣವನ್ನು ನೀವು ಬೇಗ ಪಡೆದುಕೊಳ್ಳಿ ಅಂತ ಹೇಳ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರೈತರಿಗೆ ಅದು ಎಷ್ಟು ಹಣ ಇಂಪಾರ್ಟೆಂಟ್ ಆಗಿದೆ ಅಂತ ಕೂಡ ನಮಗೂ ಗೊತ್ತಿದೆ. ಅದಕ್ಕೋಸ್ಕರ ನಾನು ಪದೇ ನಿಮ್ಗೆ ತಿಳಿಸ್ತಾ ಇದ್ದೇನೆ. ವೀಕ್ಷಕರೇ, ಯಾರಿರಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಮಾಹಿತಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸರ್ಕಾರ ಯಾವಾಗ ಹಣವನ್ನು ಬಿಡುಗಡೆ ಮಾಡುತ್ತದೆಯೋ ಆ ದಿನಾಂಕಿಗೆ ನಾನು ಮತ್ತೆ ವಿಡಿಯೋ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.